ನಾನು ಏಕವಚನದಲ್ಲಿ ಅವ್ರನ್ನ ಕರೆದಿಲ್ಲ. MLA ಅವರು ಆನ್ಸರ್ ಮಾಡ್ತಾ ಇದ್ರು. ಪಕ್ಕ 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 ಆಗಿದೆ, ಪಕ್ಕ ಪಕ್ಕ ಆಗಿದೆ, ಪಕ್ಕ ಆಗಿದೆ. ಪುಂಡ MLC ಅವರು ಪಾನ್ ಪರಾಗ ಹಾಕೊಂಡು ಆ ಟೀಚರ್ಸ್ನ ಬೈಕೊಂಡು ನಮ್ಮೂರಿನ ಒಬ್ಬ ಸಾಮಾನ್ಯ ಯುವಕ ಏನ್ ಮಾಡ್ತಾನೆ, ಒಂದು ಕಮೆಂಟ್ ಹಾಕ್ತಾನೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್. ಕಾರ್ಯಕರ್ತರು ಯಾರು ಬೇಕಾಗಿಲ್ಲ, ಅವ್ರು ಬರೀ ಹಿಂಬಾಲಕರು ಮಾತ್ರ ಬೇಕು. ಅವ್ರ ಕಾರ್ಯಕರ್ತರನ್ನ ಯಾರು ಬೆಳೆಸೋದಂತ ಇದು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿರೋ ಕಾರ್ಯಕರ್ತರನ್ನ ಎಲ್ಲಾರ್ಗು ಹೊರತು ಪ್ರಕಾಶ್ಗೆ ದಾರಿ ಹರ್ಕೊಟ್ಟಿದ್ದೆ ಇದೆ ಅನಿಲ್ ಕುಮಾರ್. ಪ್ರಶ್ನೆ ಮಾಡಿದ್ದೆ ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದು, ಒಬ್ಬ ಊರಿನ ಮುಖಂಡರು ಪ್ರಶ್ನೆ ಮಾಡಬಾರ್ದು, ಒಬ್ಬ ಕಾಂಗ್ರೆಸ್ ಪದಾಧಿಕಾರಿ ಪ್ರಶ್ನೆ ಮಾಡಬಾರ್ದು, ಒಬ್ಬ ಅಧಿಕಾರಿ ಪ್ರಶ್ನೆ ಮಾಡಬಾರ್ದು. ಬಣ ಬಡಿದಾಟ ಸ್ಟಾರ್ಟ್ ಮಾಡಿರೋದು ಅವರೇ ಸರ್. ಘಟಬಂಧನ ಅಂತ ಮಾಡ್ಕೊಂಡು KH ಮುನಿಯಪ್ಪನವ್ರನ್ನ ಇಲ್ಲಿಂದ ಕಳಿಸಿದ್ದು ಅವರು ಅಲ್ವಾ ಸರ್. ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಮಾಡೋದಕ್ಕೆ ಎಲ್ರಿಗೂ ಹಕ್ಕಿದೆ. ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮ ಚಂಜಮಲೆ ರಮೇಶ್ ಅವರು ಮತ್ತೆ ಕೊತ್ತೂರು ಮಂಜು ಅವರು, ನಾನು 3,000 ಕೋಟಿ ತಂದಿದ್ದೀನಿ ಅನುದಾನ. ರಾತ್ರಿ ಯಾರ ಸಮಯದಲ್ಲಿ ಬಂದು ಅವ್ರ ಮನೆಯಲ್ಲಿ ಅವ್ರ ಒಂಟಿ ಮನೆ ಇದ್ರೆ ಬಂದು ಆ ಹುಡುಗನ್ನ ಹೊಡೆದ್ಬಿಟ್ಟು ಹೋಗಿದ್ದಾರೆ ಚಂಜಮಲೆಯಿಂದ 5 ಜನ. ಅದನ್ನೇನ್ ಮಾಡಿದ್ದಾರೆ, DPR ಅಲ್ಲಿ ಇದೆಯಾ ಇಲ್ಲ ನಮ್ಮ ಊರ್ ರಸ್ತೆ ಮಾಡ್ತಾ ಇದಾರಲ್ಲ ಅದನ್ನ ವರ್ಕ್ ಆರ್ಡರ್ ತಗೊಂಡ್ಬಂದ್ರ, ಇಲ್ಲ ಇಂಜಿನಿಯರ್ ಇದಾರ, ಇಲ್ಲ ಕಾಂಟ್ರಾಕ್ಟರ್ ಇದಾರ, ಯಾರು ಇಲ್ಲ. ಇವ್ರ ಪಾಡಿಗೆ ಇವ್ರು ಬರ್ತಾರೆ, JCB ಪೂಜೆ ಮಾಡ್ಕೊಂಡು 100 ರೂಪಾಯಿ ಪೂಜೆ ಮಾಡ್ಕೊಂಡು ಪೇಪರ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಯಾರಿಗೋ ಐಶ್ವರ್ಯ ಬಂದ್ರೆ ರಾತ್ರಿ ಹೊತ್ತು ಕೊಡಲೇ ಕುತ್ಕೊಂಡ್ರಂತೆ. ಆ ತರ ಆಗಿದೆ ಪರಿಸ್ಥಿತಿ. ನನಗೆ ಏನೋ ಗೆದ್ದಿದ್ದ, ಯಾವುದೋ ಒಂದು ಎಲೆಕ್ಷನ್ ಗೆದ್ದಿದ್ದಂತ ಇಲ್ಲ ಅಂತಲ್ಲ ಸರ್. ನಾನು ಕಾಂಗ್ರೆಸ್ ವಿರುದ್ಧ ಮಾಡಿರೋದಕ್ಕೆ ಒಂದೇ ಒಂದು ಪ್ರೂಫ್ ಕೂಡ ಕೇಳಿ, ನಾನು ಕಾಂಗ್ರೆಸ್ ವಿರುದ್ಧ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಕೊತ್ತೂರು ಮಂಜುನೇ ಹೇಳ್ತಾನಲ್ವಾ ಸರ್ ಎಲ್ಲ ಕಡೆ, ಹೌದು ನಾನೇ ಕಳ್ಸಿದ್ದು, ನಾನು RSS ಅಂತ ಹೇಳ್ತಾರೆ ಸರ್. ಕಾಂಗ್ರೆಸ್ ಕೈ ಬಿಡೋದಕ್ಕೆ ಮೂಲ ಕಾರಣಗಳು ಸುದರ್ಶನ್ ಸರ್ ಹೇಳಿದವರಿಗೆ ಟಿಕೆಟ್ ಕೊಡದೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ದು. ಎರಡನೇದು, ಅಟ್ಲೀಸ್ಟ್ ದಲಿತ ಶಾಸಕರಿದ್ರು. ಯಾವ್ದೋ ಒಂದು ವಿಚಾರ ಮಾತಾಡ್ಬೇಕಾದ್ರೆ ಸಿಹಿಗೇನ್ ಗೊತ್ತು, ಅವನಿಗೆಲ್ಲ ಗೊಚ್ಚು ಉಪ್ಪು ಖಾರ ತಿಂತಾ ಇರ್ತಾರೆ ಅಂತ ಹೇಳ್ತಾರೆ. ಈ ಬಣ ಬಡಿದಾಟದಿಂದಾನೇ ನಮ್ಮ ಕಾಂಗ್ರೆಸ್ಗೆ ದುಸ್ಥಿತಿ ಬಂದಿರೋದಿಲ್ಲ. ವಯಂಗರ್ ಪಟ್ಟ ಪಂಚಾಯತಿಯಲ್ಲಿ ನಾವು 17 ಗೆಲ್ತಾ ಇದ್ವಿ. ಏನಂದ್ರೆ ಸುಪ್ರೀಂ ಆಗಿ ಇವರೇ ಇರ್ಬೇಕು ಅಂತ ಯೋಚನೆ ಮಾಡಿದ್ದಾರೆ. ಒಬ್ಬ MLA MLC ಬಿಟ್ರೆ ಪಾಪ ಸುದರ್ಶನ್ ಸಾಹೇಬ್ರನ್ನ ನೆಪ ಮಾತ್ರಕ್ಕೆ ಇಲ್ಲಿ ತಗೊಂಡೋಗಿ ಕೂರ್ಸ್ಕೊಂತಾರೆ. ಸುದರ್ಶನ್ ಸಾಹೇಬ್ರು ಹೇಳಿದವ್ರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ. ಇವ್ರು ಯಾರು ಹಿಂಬಾಲಕರು ಇರ್ತಾರೋ ಅವ್ರಿಗೆ ಮಾತ್ರ ಟಿಕೆಟ್ನ ಇಶ್ಯೂ ಮಾಡ್ತಾರೆ. ಮತ್ತೆ ಇವ್ರಿಗೆ ಯಾರ ಅವಶ್ಯಕತೆನೂ ಕಾಂಗ್ರೆಸ್ ಪಕ್ಷದವ್ರನ್ನ ಯಾರನ್ನೂ ಕರೆದಿಲ್ಲ. ಉಸ್ತುವಾರಿ ಮಿನಿಸ್ಟ್ರನ್ನ ಕರೆದಿಲ್ಲ. ನಮ್ಮ ಕೃಷ್ಣ ಬೈರೇಗೌಡರು ಇಲ್ಲೇ ಪಕ್ಕದ ಹಳ್ಳಿಯವರು, ಅವ್ರದ್ದು ವಾರ್ಡು ಬರ್ತಾ ಇದೆ. ಒಂದು ದಿನ ಸೌಜನ್ಯಕ್ಕಾದ್ರೂ ಕೃಷ್ಣ ಬೈರೇಗೌಡನ ಕರ್ಕೊಂಡ್ಬಂದಿಲ್ಲ. ದಲಿತ ಮಂತ್ರಿಗಳಿದ್ದಾರೆ. ಅಟ್ಲೀಸ್ಟ್ ನಮ್ಮ SN ನಾರಾಯಣಸ್ವಾಮಿ ಅವ್ರನ್ನ, ರೂಪಾ ಶಶಿಕಲಾ KJP MLA, ಇಲ್ಲ KH ಮುನಿಯಪ್ಪನವರು 30 ವರ್ಷ ಈ ಬೇಮ್ಗಲ ರಾಜಕಾರಣ ಮಾಡಿರೋರು ಅಂತ KH ಮುನಿಯಪ್ಪನವ್ರನ್ನು ಕರೆದಿಲ್ಲ. ಜಿಲ್ಲಾ ಅಧ್ಯಕ್ಷರನ್ನ ಕರೆದಿಲ್ಲ, ಬ್ಲಾಕ್ ಅಧ್ಯಕ್ಷರನ್ನ ಕರೆದಿಲ್ಲ. ನಾನು ಈ ವಾರ್ಡಲ್ಲೇ ಇರುವಂತ ನಮ್ಮನ್ನೇ ಕರೆದಿಲ್ಲ ಸರ್. ಅವ್ರು ನಾನು ಕರೆದೇ ಫೋನ್ ಮಾಡಿದ್ದಾರೆ. ನಾಳೆ ಹೋಗ್ತಾ ಇದ್ದೀನಿ, ನಾಳೆ ಹೋಗಿ ವಿತ್ ಡೀಟೇಲ್ ರಿಪೋರ್ಟ್ ನಮ್ಮ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮುರಳೀಗೌಡ ಅವರಿದ್ದಾರೆ. ಏನು ಕಳೆದ 2 ದಿನಗಳ ಹಿಂದೆ MLC ಮತ್ತು MLA ಅವರು ಮತ್ತು ಮುರಳೀಗೌಡ ಅವರ ಮಧ್ಯೆ ಮಾತಿನ ಚಟಾಮಟಿ ನಡೆಯಿತು. ಘಟನೆ ವಿವರ ಏನು, ಯಾಕಾಯ್ತು ಆ ರೀತಿ, ಸತ್ಯಾಸತ್ಯತೆ ಏನು ಅಂತ ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ, ಏನಾಯ್ತು ಘಟನೆ ಅಂತ? ಏನಿಲ್ಲ, ಈ ತರ ನಮ್ಮ ಗ್ರಾಮದಲ್ಲಿ ಒಂದು ಶಂಕುಸ್ಥಾಪನೆ ಪೂಜೆ ನಡೀತದೆ ಅಂತ ನಮ್ಮ ಗ್ರಾಮದ ಅಧ್ಯಕ್ಷರು ಮತ್ತೆ ನಮ್ಮ ಗ್ರಾಮದ ಪಂಚಾಯತಿ ಲೀಡರ್ಸ್ ಎಲ್ಲ ಬಂದು ನನ್ನ ಮನೆ ಹತ್ರ ಕರೆದ್ರು. ನಮ್ಮ ಗ್ರಾಮದಲ್ಲೇ ನಡೀತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಏನಂತ ವಿಚಾರಣೆ ಮಾಡಿದಾಗೆ ಈ ತರ ಕೆರೆಗೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀರ ಅಂದ್ರು. ಓಕೆ, ಕೆರೆದ್ ಮಾಡ್ತಾ ಇದ್ದೀರಾ, ಒಳ್ಳೇದು. ಯಾವತ್ತು ದಿನ ಆಯ್ತು ಟೆಂಡರ್ ಅಂದ್ರೆ? ಅದು ಒಂದು 3 ಮಂತ್ಸ್ ಆಗಿತ್ತು. ಟೆಂಡರ್ ಆಗಿ 6 ಮಂತ್ಸ್ ಆಗಿದೆ, ವರ್ಕ್ ಅಲಾಟ್ಮೆಂಟ್ ಆಗಿ 6 ಮಂತ್ಸ್ ಆಗಿದೆ, ಇನ್ನೂ ಯಾರು ಮಾಡಿರಲಿಲ್ಲ. ಇವತ್ತೇನೋ ಬಂದ್ ಮಾಡ್ತಾ ಇದ್ರೆ ಖುಷಿ ಆಯ್ತು. ನಮ್ಮ ಪಂಚಾಯತಿ ಮಾಡಿದರೆ ಖುಷಿ ಇದೆ. ಅದಾದ್ಮೇಲೆ ರಸ್ತೆ ಒಂದು ಬಂತು, ಚನ್ಮಲ್ಲಿಯಿಂದ ಕ್ಯಾಲ್ನೂರ್ವರೆಗೂ ರಸ್ತೆ ಆಗಿತ್ತು. ಅದು ಲಾಸ್ಟ್ 2 ಟರ್ಮ್ಸ್ ಆಗಿತ್ತು, 2 to 3 ಟರ್ಮ್ಸ್ ಆಗಿತ್ತು. ಒಂದ್ಸತಿ ಪೂಜೆನ ಮಾಡಿದ್ರು, ಅದಾಗಿರಲಿಲ್ಲ. ಅದಕ್ಕೆ ನಾನು ಅಲ್ಲಿ ಇಂಜಿನಿಯರ್ ಇದಾರೆ ಅಂತ ಕೇಳೋಣ ಅಂತ ಹೋದೆ. ಅಲ್ಲಿ ಇಂಜಿನಿಯರ್ ಇರಲಿಲ್ಲ.
ಒಂದು ರಸ್ತೆ ಪೂಜೆ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಒಬ್ಬ ಇಂಜಿನಿಯರ್ನ ಕರ್ಕೊಂಡ್ ಬರ್ಬೇಕು, ಇಲ್ಲ ಕಾಂಟ್ರಾಕ್ಟರ್ನ ಕರ್ಕೊಂಡ್ ಬರ್ಬೇಕನ್ನೋಂಥ ಕನಿಷ್ಠ ಸೌಜನ್ಯ ಕೂಡ ನಮ್ಮ MLA MLC ಅವ್ರಿಗೆ ಇಲ್ಲ. ಅಟ್ಲೀಸ್ಟ್ ಅಲ್ಲಿ MLA MLC ಇದ್ದಿದ್ರು ಇದು ಇಂಜಿನಿಯರ್ ಅಥವಾ ಕಾಂಟ್ರಾಕ್ಟರ್ ಇದ್ದಿದ್ರು ಅವರೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಅವ್ರನ್ನ ಕರೆದಿಲ್ಲ. ಫಸ್ಟ್ ಆಫ್ ಆಲ್ ವರ್ಕ್ ಅಲಾಟ್ಮೆಂಟೇ ಆಗಿಲ್ಲ. ತಾವು ಅಧಿಕಾರಿಗೆ ಏಕವಚನ ಪ್ರಯೋಗಿಸಿದ್ರಿ ಅಂತ ಅವರು ಅದು ಸತ್ಯನ ಏನು? ಈಗ ಎಲ್ಲಾ ವಿಡಿಯೋಸ್ ಇದೆ, ನಾನು ಎಲ್ಲಿ ಅವರ ಅಧಿಕಾರಿನ ಏಕವಚನದಲ್ಲಿ ಸಂಬೋಧಿಸಿಲ್ಲ. ಬಾಪ ಇಲ್ಲಿ ಅಂತ ಕರೆದಿದ್ ನಿಜಾನ. MLA ಅವರು ಆನ್ಸರ್ ಮಾಡ್ತಾ ಇದ್ರು, ಇಂಜಿನಿಯರ್ ಆನ್ಸರ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಏಕಾಏಕಿ ನಮ್ಮ ಗುಂಡಾ MLC ಅವರು ನನಗೆ ಏನೋ ತೋರಿಸ್ಕೊಂಡು ನೀನ್ ಯಾಕೆ ಆನ್ಸರ್ ಮಾಡ್ಬೇಕು, ನೀನ್ ಯಾರು ಕೇಳಕ್ಕೆ ಅಂತೆಲ್ಲ ಆನ್ಸರ್ ಮಾಡಿದ್ದು ಗುಂಡಾ MLC ಅವರು. ನಮ್ಮ ಬೆಂಬಲಿಗರ ಮೇಲೆ ಹಲ್ಲೆ ಮಾಡಿದ್ರು. ಮೊನ್ನೆ ಏನಾಗಿತ್ತು ಅಂದ್ರೆ ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ಚಂದ್ರಮೌಳಿ ರಮೇಶ್ ಅವರು ಮತ್ತೆ ಕೊತ್ತೂರು ಮಂಜು ಅವರು ಒಂದು ಟಿವಿ ಬೈಟ್ ಕೊಡ್ಬೇಕಾದ್ರೆ ನಾನು 3,500 ಕೋಟಿ ತಂದಿದ್ದೀನಿ ಅನುದಾನ, 2,000 ಕೋಟಿ ಬರೀ 200 ಕೋಟಿ ರಸ್ತೆ ತಗೊಂಡ್ಬಂದಿದ್ದೀನಿ ಅಂತ ಹೇಳಿದಾಗ ನಮ್ಮೂರಿನ ಒಬ್ಬ ಸಾಮಾನ್ಯ ಯುವಕ ಏನ್ ಮಾಡ್ತಾನೆ, ಒಂದು ಕಮೆಂಟ್ ಹಾಕ್ತಾನೆ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ. ಏನಂತ, ಸರ್ ನಿಮ್ಮಿಂದ ನಮ್ಮೂರು ರಸ್ತೆ ಹಾಳಾಗಿದೆ, ನಿಮ್ಮ ಕೋಳಿ ಫಾರಂ ಇಂದ ನಮ್ಮ ರಸ್ತೆ ಹಾಳಾಗಿದೆ, ದಯವಿಟ್ಟು ನಮ್ಗೆ ರಸ್ತೆ ಮಾಡ್ಕೊಡಿ, ನಮ್ಮೂರು ರಸ್ತೆ ಮಾಡ್ಕೊಡಿ ಅಂತ ಕೇಳೋದಕ್ಕೆ ರಾತ್ರಿ ಯಾರ ಸಮಯದಲ್ಲಿ ಬಂದು ಅವ್ರ ಮನೆಯಲ್ಲಿ ಅವ್ರದ್ದು ಒಂಟಿ ಮನೆ ಇದ್ರೆ ಬಂದು ಆ ಹುಡುಗನ್ನ ಹೊಡೆದ್ಬಿಟ್ಟು ಹೋಗಿದ್ದಾರೆ ಚಂದ್ರಮೌಳಿಯಿಂದ 5 ಜನ. ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದೆ ತಪ್ಪ. ಸಾರ್ವಜನಿಕರು ಪ್ರಶ್ನೆ ಮಾಡಬಾರ್ದು, ಒಬ್ಬ ಊರಿನ ಮುಖಂಡರು ಪ್ರಶ್ನೆ ಮಾಡಬಾರ್ದು, ಒಬ್ಬ ಕಾಂಗ್ರೆಸ್ ಪದಾಧಿಕಾರಿ ಪ್ರಶ್ನೆ ಮಾಡಬಾರ್ದು, ಒಬ್ಬ ಅಧಿಕಾರಿ ಪ್ರಶ್ನೆ ಮಾಡಬಾರ್ದು. ಇವರು ಇದೇನಂದ್ರೆ ಅವ್ರು ಏನ್ ಹೇಳಿದ್ರು ಅದು ರೈಟ್ ಅನ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊನ್ನೆ ನಮ್ಮ ವೇಮ್ಗಲಿಂದ ಸೀತಿ ಬೆಟ್ಟಕ್ಕೆ 8 ಕೋಟಿ ರೂಪಾಯಿ ಅನುದಾನ ಪೂಜೆ ಮಾಡ್ತಾರೆ. ವೇಮ್ಗಲಲ್ಲಿ 8 ಕೋಟಿ ಪೂಜೆ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ವೇಮ್ಗಲಲ್ಲಿ ಇವತ್ತು ಸ್ಕ್ವೇರ್ ಫೀಟ್ ವ್ಯಾಲ್ಯೂ 5,000 ರಿಂದ 10,000 ರೂಪಾಯಿ ಇದೆ. ಬರೀ ಆ ಬಿಲ್ಡಿಂಗ್ ವ್ಯಾಲ್ಯೂ ಕೊಡ್ಬೇಕಾದ್ರೆ 25 ಕೋಟಿ ದುಡ್ಡು ಕೊಡಬೇಕು. ಅದನ್ನೇನ್ ಮಾಡಿದ್ದಾರೆ? DPR ಅಲ್ಲಿ ಇದೆಯಾ? ಇಲ್ಲ ನಮ್ಮ ಊರ್ ರಸ್ತೆ ಮಾಡ್ತಾ ಇದಾರಲ್ಲ ಅದನ್ನ ವರ್ಕ್ ಆರ್ಡರ್ ತಗೊಂಡ್ಬಂದ್ರ, ಇಲ್ಲ ಇಂಜಿನಿಯರ್ ಇದಾರ, ಇಲ್ಲ ಕಾಂಟ್ರಾಕ್ಟರ್ ಇದಾರ, ಯಾರು ಇಲ್ಲ. ಇವ್ರ ಪಾಡಿಗೆ ಇವ್ರು ಬರ್ತಾರೆ, JCB ಪೂಜೆ ಮಾಡ್ಕೊಂಡು 100 ರೂಪಾಯಿ ಪೂಜೆ ಮಾಡ್ಕೊಂಡು ಪೇಪರ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಅದ್ರ ಸತ್ಯಾಸತ್ಯತೆ ಪರಿಶೀಲನೆ ಮಾಡಕ್ಕೆ ನಾನು ನಿನ್ನೆ PWD ಆಫೀಸರ್ ರಾಮಮೂರ್ತಿ ಅಂತ AW ಇದ್ದಾರೆ, ಮತ್ತೆ ನಮ್ಮ ಈ ಸಹಾಯಕ ಇಂಜಿನಿಯರ್ ಕಾವ್ಯಶ್ರೀ ಮೇಡಮ್ ಅಂತ ಅವ್ರಿಬ್ಬರ ಹತ್ರನೂ ಹೋಗಿ 3 ದಿನದಿಂದ ಕೇಳಿದ್ದಕ್ಕೆ, ಸರ್ ಇದು ವರ್ಕ್ ಅಲಾಟ್ಮೆಂಟ್ ಆರ್ಡರ್ ಆಗಿಲ್ಲ, ಆಗಿದ ತಕ್ಷಣ ನಾನು ನಿಮ್ಗೆ ಕೊಡ್ತೀನಿ ಸರ್ ಅಂತ ಹೇಳಿದ್ದಾರೆ. ತಾವು ಒಬ್ಬ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು, ತಮ್ಮ ಗಮನಕ್ಕೆ ಬಂದಿರಲಿಲ್ವಾ ಪೂಜೆ ನಡೆಯೋದು? ನಮ್ ಗಮನಕ್ಕೆ ತಂದಿರಲಿಲ್ಲ ಸರ್. ನಮ್ಗೆ ನಮ್ಮ ಊರಲ್ಲಿ ಕೆರೆದು ಪೂಜೆ ಮಾಡ್ತಾ ಇದಾರೆ ಅಂತ ನಮ್ಗೊಂದು ಮಾಹಿತಿ ನಮ್ಮ ಊರಿನ ಅಧ್ಯಕ್ಷರು ಕರ್ಕೊಂಡು ಹೋದ್ರು ಅಷ್ಟೇ. ರಸ್ತೆದು ನಮ್ಗೆ ಯಾರು ಮಾಹಿತಿ ಕೊಟ್ಟಿರಲಿಲ್ಲ. ಮತ್ತೆ ನಮ್ಮ ಸೀತಿ ಪಂಚಾಯಿತಿಯಲ್ಲಿ ಒಂದು 23 ಇದನ್ನ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅಂಗಡಿ ಮುಂಗಟ್ಟಲ್ಲಿ ಕಟ್ಟಿದ್ದಾರೆ. ಅದರಲ್ಲಿ ಅರ್ಧ ಫಿನಿಶ್ ಆಗಿಲ್ಲ, ಇನ್ನು ಆ ಮೋಲ್ಡ್ ಹಾಕಿರೋದು ಸುರಿತಾನೆ ಇದೆ. ಅವ್ರಿಗೂ ಗೊತ್ತು ಸುರಿತಾ ಇದೆ, ಮಾಡಕ್ಕಾಗೋದಿಲ್ಲ ಅಂತ, ಇನ್ನು ಕಂಪ್ಲೀಟ್ ಆಗಿಲ್ಲ. ಅದನ್ನ ಅರ್ಜೆಂಟ್ ಆಗಿ ಪೂಜೆ ಮಾಡೋದ್ರ ಉದ್ದೇಶ ಏನಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ವಿಚಾರ ಇಡೀ ಜಿಲ್ಲೆಯಾದ್ಯಂತ ಚರ್ಚೆ ಆಗ್ತಿದೆ ಸಾರ್ವಜನಿಕರಲ್ಲಿ. ಏನ್ ವೇಮಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ನಡೆಯಿತು, ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರನ್ನು ಸೇರಿ ಯಾರು ಪಾಲ್ಗೊಳ್ಳಿಲ್ಲ, ಕಾರಣ ಏನು ಅಂತ? ಸರ್ ಇವರು ಯಾರನ್ನು ಕರೆದು ಇವ್ರು ಏನಂದ್ರೆ ಸುಪ್ರೀಂ ಆಗಿ ಇವರೇ ಇರ್ಬೇಕು ಅಂತ ಯೋಚನೆ ಮಾಡಿದ್ದಾರೆ. ಒಬ್ಬ MLA MLC ಬಿಟ್ರೆ ಪಾಪ ಸುದರ್ಶನ್ ಸಾಹೇಬ್ರನ್ನ ನೆಪ ಮಾತ್ರಕ್ಕೆ ಇಲ್ಲಿ ತಗೊಂಡೋಗಿ ಕೂರ್ಸ್ಕೊಂತಾರೆ. ಸುದರ್ಶನ್ ಸಾಹೇಬ್ರು ಹೇಳಿದವ್ರಿಗೆ ಯಾರಿಗೂ ಟಿಕೆಟ್ ಕೊಡಲ್ಲ. ಇವ್ರು ಯಾರು ಹಿಂಬಾಲಕ್ಕೆ ಇರ್ತಾರೋ ಅವ್ರಿಗೆ ಮಾತ್ರ ಟಿಕೆಟ್ ನ ಇಶ್ಯೂ ಮಾಡ್ತಾರೆ. ಮತ್ತೆ ಇವ್ರಿಗೆ ಯಾರ ಅವಶ್ಯಕತೆನೂ ಕಾಂಗ್ರೆಸ್ ಪಕ್ಷದವ್ರನ್ನ ಯಾರನ್ನೂ ಕರೆದಿಲ್ಲ, ಉಸ್ತುವಾರಿ ಮಿನಿಸ್ಟರ್ ಕರೆದಿಲ್ಲ. ನಮ್ಮ ಕೃಷ್ಣ ಬೈರೇಗೌಡರು ಇಲ್ಲೇ ಪಕ್ಕದ ಹಳ್ಳಿಯವರು, ಅವ್ರದ್ದು ವಾರ್ಡು ಬರ್ತಾ ಇದೆ. ಒಂದು ದಿನ ಸೌಜನ್ಯಕ್ಕಾದ್ರೂ ಕೃಷ್ಣ ಬೈರೇಗೌಡ ಕರ್ಕೊಂಡ್ ಬಂದಿಲ್ಲ. ದಲಿತ ಮಂತ್ರಿಗಳಿದ್ದಾರೆ, ಅಟ್ಲೀಸ್ಟ್ ನಮ್ಮ SN ನಾರಾಯಣಸ್ವಾಮಿ ಅವ್ರನ್ನ, ರೂಪಾ ಶಶಿಕಲಾ KJP MLA, ಇಲ್ಲ KH ಮುನಿಯಪ್ಪನವರು 30 ವರ್ಷ ಈ ಬೇಮ್ಗಲ ರಾಜಕಾರಣ ಮಾಡಿರೋರು ಅಂತ KH ಮುನಿಯಪ್ಪನವ್ರನ್ನು ಕರೆದಿಲ್ಲ. ಜಿಲ್ಲಾ ಅಧ್ಯಕ್ಷರನ್ನ ಕರೆದಿಲ್ಲ, ಬ್ಲಾಕ್ ಅಧ್ಯಕ್ಷರನ್ನ ಕರೆದಿಲ್ಲ. ನಾನು ಈ ವಾರ್ಡಲ್ಲಿ ಇರುವಂತ ನಮ್ಮನ್ನೇ ಕರೆದಿಲ್ಲ ಸರ್. ತಾವು KH ಮುನಿಯಪ್ಪನ ಬೆಂಬಲಿಗರು ಅಂತ? ನಾವು KH ಮುನಿಯಪ್ಪನ ಇಲ್ಲ ಸರ್, ನಾವು ಪಕ್ಕಾ ಕಾಂಗ್ರೆಸ್ಸಿಗರು. ನಾನು ಕಾಂಗ್ರೆಸ್ ಬೆಂಬಲಿಗ. KH ಮುನಿಯಪ್ಪ ಬೆಂಬಲಿಗಲ್ಲ, ರಮೇಶ್ ಕುಮಾರ್ ಬೆಂಬಲಿಗರಲ್ಲ. ನಾನು ಕಾಂಗ್ರೆಸ್ ಬೆಂಬಲಿಗ ಅಷ್ಟೇ. ಈ ಬಣ ಬಡಿದಾಟದ ಬಗ್ಗೆ ಏನ್ ಹೇಳ್ತೀರ ನೀವು? ಬಣ ಬಡಿದಾಟ ಸ್ಟಾರ್ಟ್ ಮಾಡಿರೋದು ಅವರೇ ಸರ್. ಘಟಬಂಧನ ಅಂತ ಮಾಡ್ಕೊಂಡು KH ಮುನಿಯಪ್ಪನವ್ರನ್ನ ಇಲ್ಲಿಂದ ಕಳಿಸಿದ್ದು ಅವರು ಅಲ್ವಾ ಸರ್? ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಈ ಸ್ಥಿತಿಗೆ ಕಾರಣ ಈ ಬಣ ಬಡಿದಾಟ. ಈ ಬಣ ಬಡಿದಾಟದಿಂದಾನೇ ನಮ್ ಕಾಂಗ್ರೆಸ್ಗೆ ಈ ದುಸ್ಥಿತಿ ಬಂದಿರೋದಿಲ್ಲ. ವೇಮಗಲ್ ಪಟ್ಟಣ ಪಂಚಾಯತಿಯಲ್ಲಿ ನಾವು 17 ಗೆಲ್ತಾ ಇದ್ವಿ. 17 ಗೆಲ್ಲಂತ ಇದ್ದಿದ್ದ ಅಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಕೊಟ್ಟಂತ ಅನುದಾನ ಮತ್ತೆ ಭಾಗ್ಯಗಳಿದಾವಲ್ಲ, ಆ ಭಾಗ್ಯಗಳು ಇದಿರ್ಬೋದು, ಎಲ್ಲಾ ಭಾಗ್ಯಗಳಿಂದನೂ
ನಾವೆಲ್ಲ 17 ಗೆಲ್ತ ಅಂತ ಅನ್ಕೊಂಡಿದ್ವಿ. ಬಟ್ ಇವರ ಸ್ವಯಂ ಪ್ರೇರಿತ ಶಿಕ್ಷೆಯಿಂದ ಇವತ್ತು ನಾವು ಬರೀ 4 ಸೀಟನ್ನ ಗೆಲ್ಲುವಂಗೆ ಆಗಿದೆ. ಕೆಲವೊಂದು ಕಾಂಗ್ರೆಸ್ ಮುಖಂಡರು ಅಂತ ಉದಯ್ ಶಂಕರ್ ಅವ್ರನ್ನು ಸೇರಿ ಕಾಂಗ್ರೆಸ್ ಅವ್ರನ್ನ ಜಿಲ್ಲಾ ಕಾಂಗ್ರೆಸ್ ಪಾಪ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಸರ್ ಅವರು 5 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಒಬ್ಬ ಜಿಲ್ಲಾ ಅಧ್ಯಕ್ಷನ ಕರೆದು ಬಿ ಫಾರ್ಮ್ ತಗೊಂಡ್ಬಂದಾಗ ಅವ್ರನ್ನ ಸೌಜನ್ಯ ಕರೆದು ಜಿಲ್ಲಾ ಅಧ್ಯಕ್ಷನ ಕರೆಯುವಂತ ಇದಿಲ್ಲ, ಕನ್ಸರ್ನ್ ಇಲ್ಲ ಅವರಿಗೆ. ತಗೊಂಡ್ಬಂದು ಅವ್ರು ಯಾರೋ ಸರ್ ಈ ತರ ಲೆಟರ್ಸ್ ಬಂದಿದೆ, ಬಿ ಫಾರ್ಮ್ ಇಶ್ಯೂ ಮಾಡಿದ್ದಾರೆ KPCC ಅಧ್ಯಕ್ಷರು, ತಗೊಳ್ಳಿ ಅಂತ ಹೇಳಿದ್ರೆ ಇಲ್ಲ MLA ಫೋನ್ ಮಾಡಿದ್ರಿಲ್ಲ, ಯಾರೋ ಇನ್ನೊಬ್ಬನ ಥರ್ಡ್ ಪಾರ್ಟಿ ಕೊಡು ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಸರ್. ಇಲ್ಲಿ ತಮ್ಮ ಪಕ್ಕದ ಗ್ರಾಮದ ಕಾಂಗ್ರೆಸ್ ನಾಯಕರಾದ ಚನ್ಮಲೆ ರಮೇಶ್ ಅವ್ರ ಬಗ್ಗೆ ಆರೋಪ ಮಾಡಿದ್ರೆ ಏನ್ ಸರ್ ವಿಚಾರ? ಸರ್ ಅವರು ಏನ್ ಮಾಡಿದಂದ್ರೆ ಈ ಯಾರಿಗೋ ಐಶ್ವರ್ಯ ಬಂದ್ರೆ ರಾತ್ರಿ ಹೊತ್ತು ಕೂಡಲೇ ಕುತ್ಕೊಂಡ್ರಂತೆ. ಆ ತರ ಆಗಿದೆ ಪರಿಸ್ಥಿತಿ. ನನಗೆ ಏನೋ ಗೆದ್ದಿದ್ದಾನೆ, ಯಾವ್ದೋ ಒಂದು ಎಲೆಕ್ಷನ್ ಗೆದ್ದಿದ್ದಾನೆ, ಇಲ್ಲ ಅಂತಲ್ಲ. ಗೆದ್ಬಿಟ್ಟು ರಾಜಕಾರಣ ಸುಮ್ನೆ ಊರವ್ರಿಗೆ, ನಮ್ಮ ಊರವ್ರಿಗೆ ಯಾರನ್ನ ಕೇಳಿದ್ರು ಇಲ್ಲ ಬೇರೆ ಯಾರನ್ನ ಕೇಳಿದ್ರು ಎಲ್ಲರಿಗೂ ಒಡ್ಸೋದು ಕರ್ಸೋದು ಅವೆಲ್ಲ ಅವ್ನು ಮಾಡಬಾರ್ದು ಸರ್. ಅವ್ನು ಕಾಂಗ್ರೆಸ್ ಪಕ್ಷದ ಹಳೆ ಕಾರ್ಯಕರ್ತರು ಇರ್ತಾರಲ್ವ, ಅವ್ರನ್ನ ಶಾಸಕರು ಗುರುಸ್ತಾ ಇಲ್ಲ ಅಂತ ಕಾರ್ಯಕರ್ತರು ಹೇಳ್ತಾರೆ. ಸರ್ ಅವ್ರಿಗೆ ಇವ್ರು ಯಾರು ಬೇಕಾಗಿಲ್ಲ, ಕಾರ್ಯಕರ್ತರು ಯಾರು ಬೇಕಾಗಿಲ್ಲ, ಅವ್ರು ಬರೀ ಹಿಂಬಾಲಕರು ಮಾತ್ರ ಬೇಕು. ಅವ್ರ ಕಾರ್ಯಕರ್ತರನ್ನ ಯಾರು ಬೆಳೆಸೋದಂತ ಇದು ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿರೋ ಕಾರ್ಯಕರ್ತರನ್ನ ಎಲ್ಲಾರ್ಗು ಹೊರತು ಪ್ರಕಾಶ್ಗೆ ದಾರಿ ಹರಿದು ಕೊಟ್ಟಿದ್ದೆ ಇದೇ ಅನಿಲ್ ಕುಮಾರ್. ಈ ಅನಿಲ್ ಕುಮಾರ್ ದಾರಿ ಹರಿದು ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ನಮ್ಮ ಭಾಗದಲ್ಲಿ 0 ಆಗಿತ್ತು. ಅದನ್ನ ನಾವು ಏನ್ ಮಾಡಿದ್ವಿ, ಅಟ್ಲೀಸ್ಟ್ ಪ್ರತಿಯೊಂದು ಊರು ಸುದರ್ಶನ್ ಸಾಹೇಬರು, ನಾನು, ನಮ್ಮ ಉದಯ್ ಶಂಕರ್ ಅವರು, ಟೋಟಲ್ ಟೀಮ್ ಎಲ್ಲ ಪದಾಧಿಕಾರಿಗಳೆಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅದನ್ನ ಮತ್ತೆ ಸ್ಥಾಪನೆ ಮಾಡೋಂತ ಕೆಲಸ ನಾವು ಶುರು ಮಾಡಿದ್ವಿ. ನಾವು ಕಾಂಗ್ರೆಸ್ ವಿರುದ್ಧ ಮಾಡ್ತಿದ್ದೀರಾ ಅಂತ ಅವ್ರು ವಾದ ಮಾಡಿದ್ರು. ಸರ್ ನಾನು ಕಾಂಗ್ರೆಸ್ ವಿರುದ್ಧ ಮಾಡಿರೋದಕ್ಕೆ ಒಂದೇ ಒಂದು ಪ್ರೂಫ್ ಕೂಡ ಕೇಳಿ. ನಾನು ಕಾಂಗ್ರೆಸ್ ವಿರುದ್ಧ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಕಾಂಗ್ರೆಸ್ ವಿರುದ್ಧ ಮಾಡಿರೋದಕ್ಕೆ ನನ್ಗೆ ಒಂದು ಪ್ರೂಫ್ ಕೂಡ ಕೇಳಿ. ಹೌದು, ನನಗೆ 2021 ಎಲೆಕ್ಷನ್ ಅಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ನನ್ನ RR ನಗರ ಮತ್ತೆ ದೇವನಹಳ್ಳಿ ತೂಪಗೆರೆ ಕ್ಷೇತ್ರಕ್ಕೆ ನನ್ನ ಇನ್ಚಾರ್ಜ್ ಮಾಡಿದ್ರು. ನಾನು 15-20 ದಿನ ಅಲ್ಲೇ ಕಳಿಬೇಕಾಗಿತ್ತು. ಅದರಿಂದ ಇಲ್ಲಿ ಕಚ್ಕೊಳಕ್ಕಾಗಿಲ್ಲ. ನನ್ನನ್ನ ಜಿಲ್ಲಾ ಉಪಾಧ್ಯಕ್ಷನಾದ್ ಮಾಡಾದ್ಮೇಲೆ ನಮ್ಮ ಅಧ್ಯಕ್ಷರ ಮೇರೆಗೆ ಮುಳಬಾಗ್ಲು ಎಲೆಕ್ಷನ್ ಆಗುತ್ತೆ. ಆ ಮುಳಬಾಗ್ಲು ಎಲೆಕ್ಷನ್ ಆದಾಗ ನಗರಸಭೆ ಎಲೆಕ್ಷನ್ ನನ್ನ ಉಸ್ತುವಾರಿಯಲ್ಲೇ ಮುಳಬಾಗ್ಲು ಎಲೆಕ್ಷನ್ ಕೂಡ ಗೆಲ್ಸ್ಕೊಂಡ್ಬರ್ತೀನಿ. ಎಲ್ಲೋ ಒಂದು ಕಡೆ ಬಿಜೆಪಿ ನಮ್ಮ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿ ಬರೋಕೆ MLC ಅನಿಲ್ ಕುಮಾರ್ ಮತ್ತು ಕೊತ್ತೂರು ಮಂಜುನಾಥ್ ಅವರೇ ಕಾರಣ. ಅದು ಎಲ್ಲರಿಗೂ ಎಲ್ಲ ನಮ್ಮ ಪಕ್ಷದವ್ರಿಗೂ ಗೊತ್ತು ಸರ್. ಅದು ಬರೋದಕ್ಕೆ ಮೂಲ ಕಾರಣನೇ ಅವ್ರಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಕೊತ್ತೂರು ಮಂಜುನೇ ಹೇಳ್ತಾನಲ್ವಾ ಸರ್ ಎಲ್ಲ ಕಡೆ, ಹೌದು ನಾನೇ ಕರ್ಸಿದ್ದು, ನಾನು RSS ಅಂತ ಹೇಳ್ತಾರೆ. ಈಗ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಕೈ ಬಿಡೋದಕ್ಕೆ ಕಾರಣ ಏನು ಸರ್? ಕಾಂಗ್ರೆಸ್ ಕೈ ಬಿಡೋದಕ್ಕೆ ಮೂಲ ಕಾರಣಗಳು ಸುದರ್ಶನ್ ಸರ್ನ ಅವ್ರನ್ನ ಸೈಡ್ ಲೈನ್ ಮಾಡಿದ್ದು. ಫಸ್ಟ್ ಕಾರಣ ಸುದರ್ಶನ್ ಸರ್ ಹೇಳಿದವ್ರಿಗೆ ಟಿಕೆಟ್ ಕೊಡದೆ ಅವ್ರನ್ನ ಸೈಡ್ ಲೈನ್ ಮಾಡಿದ್ದು. ಎರಡನೇದು, ಅಟ್ಲೀಸ್ಟ್ ದಲಿತ ಶಾಸಕರಿದ್ರು ನಮ್ಮ ಅವ್ರ ಕರ್ಕೊಂಬಂದು ಇಲ್ಲಿ ಸ್ವಲ್ಪ ಈ ಭಾಗದಲ್ಲಿ ಸ್ವಲ್ಪ ದಲಿತರ ಓಟ್ ಜಾಸ್ತಿ ಇತ್ತು. ಆ ದಲಿತ ಶಾಸಕರನ್ನ ಕರ್ಕೊಂಬಂದು ಇಲ್ಲಿ ಅಟ್ಲೀಸ್ಟ್ ಒಂದು ದಿನ ಕ್ಯಾಂಪೇನ್ ಮಾಡಿದ್ರೆ ಆಗ್ತಾ ಇತ್ತು. ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರ ಪಕ್ಕದಳ್ಳಿಯವರು, ಅವ್ರ ಪ್ರಭಾವ ಇಲ್ಲಿ ಜಾಸ್ತಿ ಇತ್ತು. ಅವ್ರನ್ನು ಒಂದು ದಿನ ಕೂಡ ಯೂಸ್ ಮಾಡ್ಕೊಂಡಿಲ್ಲ. ನಮ್ಮ ಮಿನಿಸ್ಟರ್ ಇದಾರೆ, ಮಿನಿಸ್ಟರ್ನು ಒಂದಿನ ಕರ್ಕೊಂಬಂದಿಲ್ಲ. ಬರೀ ಅವ್ರಿಬ್ಬರಿಂದಾನೇ ಕಾಂಗ್ರೆಸ್ ಸೋತಿದೆ ಸರ್. ನಮ್ಮೆಲ್ಲ ತುಂಬಾ ಹಿನ್ನಡೆ ಆಗಿದೆ ಸರ್. ಇವರು ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬಂದು ಪೂಜೆ ಮಾಡಿದ್ರೆ ಯಾರೋ ಒಪ್ಪಲ್ವಲ್ಲ ಸರ್. ಎಲೆಕ್ಷನ್ ಟೈಮ್ ಮಾತ್ರ ಪೂಜೆ ಮಾಡ್ಬಿಟ್ಟು ಕೆಲಸ ಮಾಡಿದ್ರೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾರು ಒಪ್ಕೊಂತಾರೆ? ಇನ್ನೊಂದು ವಿಚಾರ ಏನಂದ್ರೆ, ತಾವು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು, ನೀವು ವೇಮಗಲ್ ತಮ್ಮ ಗ್ರಾಮದಿಂದ ಕೇವಲ 4-5 ಕಿಲೋಮೀಟರ್ ತಾವು ಸಕ್ರಿಯವಾಗಿ ಇರ್ಬೇಕಾಯ್ತು, ಯಾಕಿಲ್ಲ ಅಂತ ಜನ ಕೇಳ್ತಿದ್ದಾರೆ ಸರ್. ಅವರು ನಮ್ಮನ್ನ ಯಾವ್ದೇ ಕಾರಣಕ್ಕೂ ನಮ್ಮನ್ನ ಅಲ್ಲಿ ಅಧ್ಯಕ್ಷರನ್ನೇ ಎಂಟರ್ಟೈನ್ ಮಾಡ್ತಾ ಇಲ್ಲ, ನಮ್ಮನ್ನ ಮಾಡ್ತಾರೆ ಸರ್. ಅವರು ಜಿಲ್ಲಾ ಅಧ್ಯಕ್ಷರನ್ನ ಮತ್ತೆ ಬ್ಲಾಕ್ ಪ್ರೆಸಿಡೆಂಟ್ಸ್ ನ ಎಂಟರ್ಟೈನ್ ಮಾಡ್ತಾ ಇಲ್ಲ. ಜಿಲ್ಲಾಧ್ಯಕ್ಷರು ಪಕ್ಷದಲ್ಲಿ ತಮಗೆ ಉಪಾಧ್ಯಕ್ಷರು ಅವ್ರಿಗೆ ಯಾರು ಬೇಕಾಗಿಲ್ಲ. ಅವ್ರಿಗೆ ಏನಂದ್ರೆ ಒಂದು ಪಕ್ಕದಲ್ಲಿ 6 ಜನ ಗುಂಡಗಳಿದ್ರೆ ಹಿಂದ್ಗಡೆ ಭದ್ರಪಡೆ ಇದ್ರೆ ಸಾಕು, ಅಷ್ಟೇ. ಯಾರು ಎಲೆಕ್ಷನ್ ಬೇಕಾಗಿಲ್ಲ. ತಾವು ಈ ವಿಚಾರಗಳನ್ನೆಲ್ಲ ಹೈಕಮಾಂಡ್ ಸರ್, ನೆನ್ನೆ ನಮ್ಮ DK ಶಿವಕುಮಾರ್ ಸಾಹೇಬರನ್ನ ಮತ್ತೆ ನಮ್ಮ KH ಮುನಿಯಪ್ಪ ಸಾಹೇಬರನ್ನ ವಿಧಾನಸೌಧದಿಂದ ಬರ್ಬೇಕಾದ್ರೆ ಅಲ್ಲಿರುವಂತ ನಿಮ್ಮಂತ ಮಾಧ್ಯಮ ಮಿತ್ರರು ಸರ್ ಈ ತರ ನಿಮ್ಮ ಪದಾಧಿಕಾರಿಗೆ ಒಬ್ಬರಿಗೆ ಇದ್ ಮಾಡಿದಾರಂತೆ, ಅವ್ರ ಪಾಪ ಅವ್ರ ಗಮನಕ್ಕೆ ಬಂದಿದ್ದಾರೆ. ಅದನ್ನ ಅವ್ರು ನಾನು ಕರೆದೇ ಫೋನ್ ಮಾಡಿದ್ದಾರೆ. ನಾಳೆ ಹೋಗ್ತಾ ಇದ್ದೀನಿ, ನಾಳೆ ಹೋಗಿ ವಿತ್ ಡೀಟೇಲ್ ರಿಪೋರ್ಟ್ ನಮ್ಮ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೀನಿ ಸರ್. ಏನ್ ಬದಲಾವಣೆ ಆಗ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದಲ್ಲಿ? ಸರ್, ಬದಲಾವಣೆ ಆಗ್ಬೇಕಂದ್ರೆ ಕೋಲಾರ ಕಂಡಂತ ಮೇಧಾವಿಗಳಿದಾರಲ್ಲ ಸರ್, KH ಮುನಿಯಪ್ಪನವರು, ರಮೇಶ್ ಕುಮಾರ್ ಅವರು, ವೆಂಕಟಗಿರಿ ಅಪ್ಪನವರು, ಶ್ರೀನಿವಾಸ್ ಗೌಡ್ರು, ಬೈರೇಗೌಡರು, ಕೃಷ್ಣ ಬೈರೇಗೌಡರು, ಆ ತರ ಸಂಸ್ಕಾರ ಉಳ್ಳವರು ನಮಗೆ ಇದರಲ್ಲಿ ಕೋಲಾರದಲ್ಲಿ MLA ಆದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಸರ್.
ಇವರು ಈ ತರ ಪಾನ್ ಪರಾಗ ಹಾಕೊಂಡು ಆ ಟೀಚರ್ಸ್ನ ಬೈಕೊಂಡು ಆ ಅಧಿಕಾರಿಗಳು ಇವರೇ ಇಂಟರ್ವ್ಯೂ ಹೇಳ್ತಾರೆ, ನಮ್ಮ ಕೋಲಾರದಲ್ಲಿರೋ ಅಧಿಕಾರಿಗಳೆಲ್ಲ ಭ್ರಷ್ಟರು ಅಂತಾರೆ. ಮತ್ತೆ ಅವರ ಮೊನ್ನೆ ನಮ್ಮ ಕುರ್ಕಿ ರಾಜೇಶ್ವರಿ ಮೇಡಮ್ ಅವರು ನರಸಾಪುರದಲ್ಲಿ ಯಾವ್ದೋ ಒಂದು ವಿಚಾರ ಮಾತಾಡ್ಬೇಕಾದ್ರೆ ಸಿಹಿಗೇನು ಗೊತ್ತು, ಅವನಿಗೆಲ್ಲ ಗೊಜ್ಜು ಉಪ್ಪು ಖಾರ ತಿಂತಾ ಇರ್ತಾರೆ ಅಂತ ಹೇಳ್ತಾರೆ. ಆ ತರದವ್ರು ನಮ್ಮ ಇಲ್ಲಿ ಉದ್ಧಾರ, ನಮ್ಮ ಕ್ಷೇತ್ರ ಉದ್ಧಾರ ಆಗತ್ತಂತ ನಾವು ಕನ್ಸ್ ಕಾಣೋದು ಅದು ತುಂಬಾ ತಪ್ಪು. ಇನ್ನು 2 ವರ್ಷ ಅಧಿಕಾರದಲ್ಲಿ ಇರುತ್ತೆ ಕಾಂಗ್ರೆಸ್ ಪಕ್ಷ, ಹೊಂದಾಣಿಕೆ ಆಗದೆ ಇದ್ರೆ ಕಷ್ಟ ಅಲ್ವಾ? ಹೊಂದಾಣಿಕೆ ಮಾಡ್ಬೇಕು ಸರ್, ಇದನ್ನೆಲ್ಲ ಪಕ್ಷದ ಅಧ್ಯಕ್ಷರು ನೋಡಿದ್ದಾರೆ, ಕರೆದು ಮಾತಾಡ್ತಾರೆ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್.